ಓಂ ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಗು, ನನ್ನ ಆರಾಧನೆ ಮಾಡುತ್ತಾ ಈ ಕ್ಷಣ ರಥವನ್ನು ಮುಟ್ಟಿ ಸೂರ್ಯ ಭಗವಾನ ಒಂದು ಮಹಾ ಅದ್ಭುತವನ್ನು ನಡೆಸುತ್ತಾರೆ ಅಂತ ಇವತ್ತು ಸಾಯಿಯಪ್ಪ ನಮ್ಮೆಲ್ಲರಿಗೂ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ. ಇವತ್ತು ರಥಸಪ್ತಮಿ ಅಲ್ವಾ, ಎಲ್ಲರೂ ಕೂಡ ನಮ್ಮ ಮನೆಯಲ್ಲಿ ಸೂರ್ಯ ಭಗವಾನ ಆರಾಧನೆ ಮಾಡಿರ್ತೀವಿ. ಸಾಯಿ ಆರಾಧನೆ ಯಾವ ರೀತಿ ನಾವು ಪ್ರತಿದಿನ ಮಾಡಿರ್ತೀವೋ ಅದೇ ರೀತಿಯಲ್ಲಿ ಇವತ್ತು ಸ್ಪೆಷಲ್ ಆಗಿ ಸೂರ್ಯ ಭಗವಾನ ಆರಾಧನೆ ಮಾಡ್ತೀವಿ. ಯಾಕಂದ್ರೆ ಇವತ್ತು ಸೂರ್ಯ ಹುಟ್ಟಿರೋ ಹಬ್ಬ ಅಲ್ವಾ. ಪ್ರತಿಯೊಬ್ಬರು ನಮ್ಮ ಮನೆಯಲ್ಲಿ ಇರುವಂತ ಕಷ್ಟಗಳು ಅಥವಾ ಅನಾರೋಗ್ಯ ಸಮಸ್ಯೆಗಳು ದೂರ ಆಗಲಿ ಅಂತ ಈ ಕಷ್ಟಗಳೆಲ್ಲ ಮತ್ತೆ ಈ ವರ್ಷದಲ್ಲಿ ನನಗೆ ಇರಬಾರದು ಅಂತ ನಾವು ಬೇಡ್ಕೊಂತೀವಿ. ಕಷ್ಟಗಳೊಂದೇ ಅಲ್ಲ, ಅನಾರೋಗ್ಯ ಸಮಸ್ಯೆಗಳು ದೀರ್ಘಕಾಲದಿಂದ ನಾವು ನೋವನ್ನು ಅನುಭವಿಸುತ್ತಾ ಇದ್ರೆ ಇವತ್ತು ಯಾರು ಸೂರ್ಯ ಆರಾಧನೆ ಮಾಡಿರ್ತಾರೋ ಅವರಿಗೆ ಖಂಡಿತ ಅನಾರೋಗ್ಯ ಸಮಸ್ಯೆಗಳು ದೂರ ಆಗುತ್ತೆ. ಇನ್ ಕೇಸ್ ಯಾರಾದರೂ ಇವತ್ತು ಸೂರ್ಯ ಭಗವಾನ ಆರಾಧನೆ ಮಾಡಿರಲ್ವೋ ಅಂಥವರು ಇವತ್ತು ಒಂದು ಶ್ಲೋಕವನ್ನು ಹೇಳ್ತೀನಿ. ಮಲಗುವ ಮುನ್ನ ಖಂಡಿತ ನೀವು ಈ ಶ್ಲೋಕವನ್ನು 108 ಬಾರಿ ಅಥವಾ 7 ಬಾರಿ, ಅಟ್ಲೀಸ್ಟ್ 7 ಟೈಮ್ಸ್ ನೀವು ಹೇಳ್ಕೊಂಡು ಮಲ್ಕೊಂಡ್ರು ನಿಮ್ಮ ಜೀವನದಲ್ಲಿ ಇರುವಂಥ ಕಷ್ಟಗಳು ಅಥವಾ ಅನಾರೋಗ್ಯ ಸಮಸ್ಯೆಗಳು ಇನ್ನೇನಾದರೂ ನಿಮ್ಮ ಜೀವನಕ್ಕೆ ಈ ಕೆಲಸವನ್ನು ಆಗಬೇಕು ಅಂತ ತುಂಬ ದಿನಗಳಿಂದ ನೀವು ಕಾಯ್ತಾ ಇದ್ರೂ ಕೂಡ ಆ ಕೆಲಸ ಆಗೋ ಥರ ಆ ಭಗವಾನ್ ದಾರಿ ತೋರಿಸುತ್ತಾರೆ. ಮತ್ತೆ ಇವತ್ತು ಸಾಯಿಯಪ್ಪ ನಮ್ಮೆಲ್ಲರಿಗೂ ಇಂಥ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ. ಎಲ್ಲರೂ ಕೂಡ ಮಿಸ್ ಮಾಡದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅರ್ಥ ಮಾಡಿಕೊಂಡು ಆ ಶ್ಲೋಕವನ್ನು ಕಲ್ತ್ಕೊಂಡಿದ ನಂತರ ಮಲಗುವ ಮುನ್ನ ತಪ್ಪದೆ ಅದನ್ನು ಜಪಿಸಿ ಅಂತ ಸಾಯಿಯಪ್ಪ ಈ ಸಂದೇಶವನ್ನು ಹೇಳ್ತಾ ಇದ್ದಾರೆ. ಇವತ್ತಿನ ದಿನ ಸೂರ್ಯ ಭಗವಾನ ಆರಾಧನೆ ಮಾಡೋರು ಮಂತ್ರ ಜಪ, ಹೋಮ, ಪೂಜೆ, ಆರ್ಘ್ಯ ಪ್ರದಾನ ಇದೆಲ್ಲ ಕೂಡ ವಿಶೇಷವಾಗಿ ಮಾಡುತ್ತಾರೆ. ಏನಕ್ಕೆ ಅಂದರೆ ಆರೋಗ್ಯ ವೃದ್ಧಿ, ಆಯುಷು, ಲಾಭ ಹಾಗೂ ಸಮೃದ್ಧಿಗಾಗಿ ಇವತ್ತಿನ ದಿನ ಧರ್ಮಗಳನ್ನು ಆಚರಿಸುತ್ತಾರೆ. ಇಂತಹ ಒಳ್ಳೆಯ ದಿನ ನೀವು ಏನೇ ಮಿಸ್ ಮಾಡ್ಕೊಂಡಿದ್ರು ಕೂಡ ಅಟ್ಲೀಸ್ಟ್ ರಾತ್ರಿ ಮಲಗುವ ಮುನ್ನ ಈ ಶ್ಲೋಕವನ್ನು ಹೇಳ್ಕೊಂಡ್ರೆ ಖಂಡಿತ ನಿಮಗೆ ಆ ಭಾಗ್ಯ ಸಿಗುತ್ತೆ. ಏನು ಕಳ್ಕೊಂಡಿರ್ತೀರೋ ಅದು ಖಂಡಿತ ನಿಮಗೆ ಆ ಸೂರ್ಯ ಭಗವಾನ ಆಶೀರ್ವಾದ ಮೂಲಕ ತಪ್ಪದೆ ಮತ್ತೆ ನಿಮಗೆ ಸಿಗುತ್ತೆ. ಮತ್ತೆ ಈ ರಥಸಪ್ತಮಿ ದಿನ ನೀವು ನಿಮ್ಮ ಮನೆಯಲ್ಲಿ ಪೂಜೆ ಮಾಡದೆ ಮಿಸ್ ಮಾಡ್ಕೊಂಡಿದ್ರೆ ಖಂಡಿತ ನೀವು ಈ ಶ್ಲೋಕವನ್ನು ಹೇಳ್ಕೊಂಡು ಮಲ್ಕೊಳ್ಳಿ, ಅಂತ ಪುಣ್ಯ ಫಲ ನಿಮ್ಗೆ ಸಿಗುತ್ತೆ. ಮಗು, ನೀನು ಇವತ್ತು ಏನು ಚಿಂತೆ ಮಾಡಬೇಡ. ಯಾಕಂದ್ರೆ ಈ ಸಾಯಿ ಇದ್ದಾರೆ. ನೀನು ಇವತ್ತು ಪೂಜೆ ಮಿಸ್ ಮಾಡ್ಕೊಂಡ್ರು ನಿನ್ನ ಸಾಯಿ ನಿನಗೋಸ್ಕರ ತಂದಿರೋ ಅಂತ ಶ್ಲೋಕವನ್ನು ಖಂಡಿತ ನೀನು ಮಲಗುವ ಮುನ್ನ ಜಪಿಸಿ, ಅಂತಹ ಪುಣ್ಯ ಫಲ ನಿನಗೆ ಮತ್ತೆ ಸಿಗುತ್ತೆ. ಏಕೆಂದ್ರೆ ಇವತ್ತು ರಥಸಪ್ತಮಿ ನಾನು ಆಚರಣೆ ಮಾಡಿಲ್ಲ ಅಂತ ನೀನು ಅಳ್ತಾ ಇದ್ರೆ ಜೀವನದಲ್ಲಿ ಏನ್ ಕಳ್ಕೊಂಡಿದ್ಯೋ ಅದು ತಿರುಗಿ ನಿನಗೆ ವಾಪಸ್ ಬರುತ್ತೆ. ಏಕೆಂದ್ರೆ ಈ ಸಾಯಿ ಮೇಲೆ ನೀನು ಪೂರ್ತಿ ನಂಬಿಕೆ ವಿಶ್ವಾಸ ಇಟ್ಟು ಇವತ್ತು ಈ ಸಂದೇಶವನ್ನು ಕೇಳುತ್ತಿದ್ಯಾ. ನನ್ನ ಮೇಲೆ ನಂಬಿಕೆ ಇದ್ರೆ ಈ ಶ್ಲೋಕವನ್ನು ಇವತ್ತು ರಾತ್ರಿ ಮಲಗುವ ಮುನ್ನ 7 ಬಾರಿ ಜಪಿಸಿ. ಆಮೇಲೆ ಆದಿತ್ಯ ಅಷ್ಟಕಂ, ಆದಿತ್ಯ ಹೃದಯಂ, ಸೂರ್ಯ ಭಗವಾನ ಆರಾಧನೆ ನೀನು ಮಾಡುತ್ತಾ ಮನಸ್ಸಿನಲ್ಲಿ ಆ ದೇವರ ನಾಮಸ್ಮರಣೆ ಮಾಡುತ್ತಾ ಮಲಗಿ ಖಂಡಿತ ನಿನಗೆ ಎಲ್ಲ ಒಳ್ಳೆಯದಾಗುತ್ತೆ. ಆ ದೇವರು ಆರೋಗ್ಯ ಯಾರಿಗೆ ಇರಲ್ವೋ ಅಂಥವ್ರಿಗೆ ಆರೋಗ್ಯ ಕೊಡ್ತಾರೆ. ಅಭಿವೃದ್ಧಿ ಬೇಕು, ನಮಗೆ ಸಂತಾನ ಪ್ರಾಪ್ತಿ ಬೇಕು, ನಮ್ಮ ಜೀವನ ಚೆನ್ನಾಗಿರಬೇಕು, ಹಣದ ಸಮಸ್ಯೆ ಹೋಗಬೇಕು ಅನ್ನೋರಿಗೆ ಎಲ್ಲ ಕೂಡ ಅವರು ಕೊಟ್ಟೇ ಕೊಡ್ತಾರೆ. ಈ ಶ್ಲೋಕವನ್ನು ಜಪಿಸುತ್ತಾ ಮಲಗಿ ಮಗು ಅಂತ ಸಾಯಿಯಪ್ಪ ಈ ಶ್ಲೋಕವನ್ನು ಹೇಳ್ತಾ ಇದ್ದಾರೆ. ಎಲ್ಲರೂ ಕೂಡ ಈ ಶ್ಲೋಕವನ್ನು ಹೇಳ್ಕೊಂತ ಮಲಗಿ. ಸಪ್ತ ಸಪ್ತ ಮಹಾಸಪ್ತ ಸಪ್ತ ದ್ವೀಪ ವಸುಂಧರ ಸಪ್ತಾರ್ಕ ಪರ್ಣಮಾದಾಯ ಸಪ್ತಮಿ ರಥ ಸಪ್ತಮಿ. ಈ ಶ್ಲೋಕವನ್ನು 7 ಬಾರಿ ಹೇಳ್ಕೋಬೇಕು. ಇನ್ನೊಮ್ಮೆ ಹೇಳ್ತೀನಿ. ಸಪ್ತ ಸಪ್ತ ಮಹಾಸಪ್ತ ಸಪ್ತ ದ್ವೀಪ ವಸುಂಧರ ಸಪ್ತಾರ್ಕ ಪರ್ಣಮಾದಾಯ ಸಪ್ತಮಿ ರಥ ಸಪ್ತಮಿ. ತುಂಬ ಒಳ್ಳೆಯದು. ನೀವು ರಥಸಪ್ತಮಿ ಅಂದ್ರೇನೆ ಸೂರ್ಯ ಭಗವಾನ ಹೆಸರು. ಎಷ್ಟು ಬಾರಿ ನೀವು ಹೇಳ್ಕೊಂಡು ಮಲ್ಕೊಂಡ್ರೆ ಅಷ್ಟು ಬಾರಿ ಬೇಗ ನಿಮಗೆ
ಅನಾರೋಗ್ಯ ಸಮಸ್ಯೆದಿಂದ ದೂರ ಆಗಿ ಆರೋಗ್ಯವಾಗಿ ಐಶ್ವರ್ಯ ಪ್ರಾಪ್ತಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಸಾಯಿಯಪ್ಪ ನಮ್ಮೆಲ್ಲರಿಗೂ ಇಂಥ ಒಳ್ಳೆಯ ಸಂದೇಶವನ್ನು ಹೇಳಿದ್ದಾರೆ. ಈಗ ಈ ಶ್ಲೋಕವನ್ನು ತಪ್ಪದೆ ಈ ಸಮಯದಲ್ಲಿ ಜಪಿಸುತ್ತಾ ಮಲಗಿ. ಆ ಸೂರ್ಯ ಭಗವಾನ ಆಶೀರ್ವಾದ ಅನುಗ್ರಹ ಖಂಡಿತ ಸಿಗುತ್ತೆ. ಮತ್ತೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.